ಹಾಲೆಲೂಯ. ಹೇಳ್ರಿ ಹಾಲೆಲೂಯ. ನನ್ನ ಪರವಾಗಿ ಯಾರಿದ್ದಾರೆ? ನನ್ನ ಪರವಾಗಿ. ಆದ್ರೆ ನಿಮ್ಮ ಪರವಾಗಿ ಅದು ಹೇಳ್ಬೇಕು. ನನ್ನ ಪರವಾಗಿ ನನ್ನ ಮೇಲೆ ಹೇಳ್ಬೇಡ್ರಿ ನೀವು ಹೇಳ್ರಿ, ನನ್ನ ಪರವಾಗಿ ನನ್ನ ದೇವರಿದ್ದಾರೆ. ಎಸ್, ಈಸ್ ಮೈ ಅನ್ಸೈಡ್, ಈಸ್ ಮೈ ಸೈಡ್. ಈಗ ಹೋದ ಸಾರಿ ಈಗ ಮಕ್ಕಳದು ಕಾರ್ಯಕ್ರಮ ಟೀನೇಜರ್ ಮಾಡ್ತಾ ಇದ್ವಿ. ಎಲ್ಲ ಗುಂಪು ಮಾಡ್ಬಿಟ್ವಿ. ಒಂದು ಟೀಮ್ ಸಾರ್ ಅಪ್ಪ ಅವ್ರ ಕಡೆ ಬಹಳ ದೊಡ್ಡ ದೊಡ್ಡವರ ಇದಾರೆ, ಬುದ್ಧಿವಂತರ ಇದಾರೆ ಅಂದ್ರು. ವಾದ ಮಾಡ್ತಿದ್ದೀವಿ. ಒಂದು ನಿಮ್ಗೆಲ್ಲ ಹೇಳಲ್ಲ ಅದನ್ನ. ಯೌವನಸ್ಥರೆಲ್ಲ ಟೀನೇಜ್ ಮಾಡ ಅವ್ರ ಕಡೆ ಬಹಳ ಬುದ್ಧಿವಂತ ಇದ್ರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಕಡೆ ಬಹಳ ಅವ್ರು ಮರ್ತು ಬಿಟ್ಟರೆ ನನ್ನ ಜ್ಞಾನ ದೇವರಾಗಿದ್ದಾನೆ, ನನ್ನ ಬುದ್ಧಿ ದೇವರಾಗಿದ್ದಾನೆ, ನನ್ನ ಪರವಾಗಿ ದೇವರಿದ್ದಾನೆ, ನನ್ನ ಸೈಡ್ಗೆ ದೇವರಿದ್ದಾನೆ. ನಾವು ಚಿಕ್ಕವರಿದ್ದಾಗ ಆಟ ಆಡುವಾಗ ಏನ್ ಮಾಡ್ತೀವಿ ಗೊತ್ತಾ? ಕಬಡ್ಡಿ ಆಡ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಕಬಡ್ಡಿ ಆಡುವಾಗ ನಮ್ಮ ಪರವಾಗಿ ಯಾರು ಇರ್ಬೇಕು? ಚೆನ್ನಾಗಿ ಆಡೋರು ನಮ್ಮ ಪರವಾಗಿ ನಾವೇ ಗೆದ್ದು ಬಿಡ್ತೀವಪ್ಪ. ಇಲ್ಲಪ್ಪ ಅವ್ರು ನಮಗೆ ಬೇಕಪ್ಪ, ಅವ್ರು ನಮಗೆ ಬರ್ಬೇಕು, ಅವ್ರು ನಮ್ಮ ಜೊತೆ ಇರ್ಬೇಕು, ನಮ್ಮ ಸೈಡ್ಗೆ ಇರ್ಬೇಕು. ಇವತ್ತು ನಮ್ಮ ಸೈಡ್ಗೆ ನನ್ನ ದೇವರಿದ್ದಾನೆ. ಯಾರಾತ? ಇಡೀ ಲೋಕವನ್ನು ಉಂಟು ಮಾಡಿದ ಆತನು. ಯಾರಾತ? ಆತನ ಒಂದು ಮಾತು ಹೇಳಿದ್ರೆ ಇಡೀ ಪ್ರಪಂಚ ಅಲ್ಲ ಕಲ್ಲೋಲಾಗುತ್ತೆ. ಅಂತ ದೇವರು ನನ್ನ ಜೊತೆ ಇದ್ದಾನೆ. ಹಾಲೆಲೂಯ. ಸಿಂಹ ಏನ್ ಮಾಡ್ತಾವೆ? ನನಗೇನು ಭಯ ಇಲ್ಲ, ಯೆಹೋವನು ನನ್ನ ಪರವಾಗಿದೆ, ನನಗೇನು ಭಯವಿಲ್ಲ. ನನ್ನ ಪರವಾಗಿದ್ದಾನೆ. ನನ್ನ ಪರವಾಗಿ ಆತನು ಅಡ್ವೊಕೇಸಿ ಮಾಡ್ತಾನೆ, ನನ್ನ ಪರವಾಗಿ ಆತನ ವಾದ ಮಾಡ್ತಾನೆ, ನನ್ನ ಪರವಾಗಿ ಆತನು ಕೆಲಸ ಮಾಡ್ತಾನೆ. ಮೊದಲನೇದಾಗಿ ಯಾರು ನೋಡಿದ್ವಿ ನಾವು? ನೋಹ ನೋಡಿದೀವಿ. ಎರಡನೇದಾಗಿ ಯಾರು ನೋಡಿದಿವಿ? ಯಾರು ಬಾಗ್ಲಾಕಿದ್ರಿ? ಇದಕ್ಕೆ ಜನರು, ರಾಜ, ಸೈನಿಕರು ತಪ್ಪಿದ್ರು ಬಾಗಿಲ್ಲ. ಹೌದಾ? ದಾನಿಯಲ್ಲಿ. ಈಗ ದಾನಿಯಲ್ಲನ್ ಏನ್ ಮಾಡ್ತಾ ಇದ್ದಾನೆ? ನಾನು ನನ್ನ ದೇವರು. ಆತನ ಏನ್ ನಡೀತಾ ಇದೆ ಹೊರಗಡೆ ಗೊತ್ತಿಲ್ಲ. ಹೊರಗೆ ಏನ್ ನಡೀತಾ ಇದೆ? ರಾಜ ರಾತ್ರಿಯಲ್ಲಿ ನಿದ್ದೆ ಮಾಡೇನ? ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ರಾಜ. ರಾತ್ರಿಯೆಲ್ಲ ಬಹಳ ಬೇಜಾರ ನೋಡಿ. ಆತನ ಆ ಸಿಂಹದ ಗವಿಯಿಂದ ಹಾಕಿಸಲಿಕ್ಕೆ, ಆತನ ಸಿಂಹದ ಗವಿಲೆ ಅದನ್ನ ತಪ್ಪಿಸ್ಬೇಕಂತೇಳಿ ರಾಜ ಪ್ರಯತ್ನ ಮಾಡಿದ್ರು ಕೂಡ ನಡೀಲಿಲ್ಲ. ಯಾವ ಸೈನಿಕರ ಪ್ರಯತ್ನ ಮಾಡಿದ್ರೆ ನಡಲಿಲ್ಲ. ಕೆಲವು ಕಷ್ಟಗಳು ನಮ್ಮನ್ನ ಕಷ್ಟದಲ್ಲಿ ಬೀಳುವಾಗ ಯಾರು ತಪ್ಪಿಸೋದಾಗಲ್ಲ. ಯಾಕಂದ್ರೆ ನೀನು ಆ ಕಷ್ಟದಲ್ಲಿ ಮುಳುಗಿರುವಾಗ ಅಲ್ಲಿ ದೇವರ ಶಕ್ತಿಯನ್ನು ಕಂಡುಕೊಳ್ತೀಯ, ದೇವರ ಹಸ್ತ ನಿನ್ನನ್ನು ಬಿಡಿಸುವುದನ್ನು ಕಂಡುಕೊಳ್ತೀಯ, ದೇವರ ಮಹಿಮೆಯನ್ನು ಅಲ್ಲಿ ಕಂಡುಕೊಳ್ತೀಯ, ದೇವರ ಎಂಥವನೆಂಬುದಾಗಿ ಅಂತ ಸಮಯದಲ್ಲಿ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಕಷ್ಟಗಳು ಬೇಕು ಬಹಳ ಸರಿ. ಆ ಕಷ್ಟಗಳಲ್ಲಿ ದೇವರು ಎಂಥವನನ್ನುವಂತ ಒಂದು ಸ್ಪಷ್ಟತೆ ನಮಗೆ ಬರ್ತದೆ. ಹಲ್ಲೆಲೂಯ. ಬಾಗಿಲು ಒಳಗಡೆ ಇನ್ನೊಬ್ಬ ಇದ್ದಾನೆ. ಮೀನು ಬಾಯಿ ಒಳಗೆ ಹೋದಾತ. ಮೀನು ನುಂಗಿ ಬಿಡ್ತಂತೆ, ಬಾಗಿಲು ಹಾಕೊಂಡ್ಬಿಡ್ತ. ಯಾವ ಬಾಯಿ? ಬಾಯಿ ಅನ್ನುವಂತ ಬಾಗಿಲು ಹಾಕ್ಬಿಡ್ತದ. ಒಳಗೆ ಏನ್ ಮಾಡ್ತಿದ್ದಾನಾತ? ಉಜ್ಜೀವನ ಕೂಟ ಮಾಡ್ತಾ ಇದ್ದಾನಾತ. ಉಜ್ಜೀವನ ಕೂಟ ಮಾಡ್ತಾ ಆಡಾಡನೇ ಇಲ್ಲ, ಪ್ರಾರ್ಥನೆ ಮಾಡನೇ ಇಲ್ಲ, ವಾಕ್ಯಗಳು ಮಾತಾಡನೇ ಇಲ್ಲ. ಮತ್ತೆ ಏನ್ ಉಜ್ಜೀವನ ಕೂಟ ಅಲ್ದೆ ಏನದು? ಆಡ್ತಾ ಇದ್ದಾನೆ ಕುಡ್ದೆ, ನನ್ನ ತಲೆ ಮೇಲೆಲ್ಲ ಪಾಚಿ ಬಂದಿದೆ ಅಂತಾನೆ. ಪಾಚಿ ತೆಗಿತಾನೆ, ಸ್ತೋತ್ರ ಸ್ತೋತ್ರ ಅಂತ ಹೇಳ್ತಿದ್ದಾನೆ. ಅಲ್ಲ ಓದಿಲ್ಲ ನೀವು ಹಂಗಾರೆ. ಏನೋ ವಿಚಿತ್ರವಾಗಿ ಹೇಳ್ತಾನಲ್ಲ, ಓದ್ರಿ ನೀವು. ಎರಡನೇ ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ವಾಕ್ಯ ಮಾತಾಡ್ತಾನೆ, ಪ್ರವಾದನೆ ಇವೆಲ್ಲ ಮಾತಾಡೋದ್ರೊಳಗೆ ಆತ ಮೊದಲು ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿಗೆ ದೇವರು ಕರ್ಕೊಂಡ್ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರು ನಿಮ್ಮ ಸಮಸ್ಯೆಯಿಂದ ನೀವು ಬರಬೇಕಾದಂತ ಸ್ಥಳಕ್ಕೆ ದೇವರು ನಿಮ್ಮನ್ನು ನಡೆಸಬೇಕಾದ್ರೆ ನೀನೊಂದು ದೇವರು ಮಾತ್ರ ಇರಬೇಕು. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಮೀನ ಹೊಟ್ಟೆಯಲ್ಲಿ ಯಾರಿದ್ದಾರೆ? ದೇವರ ಆತ್ಮಷ್ಟೇ. ಇವತ್ತು ನೀನು ಬಾಗ್ಲು ಹಾಕೊಳ್ಳುವಾಗ, ನೀನು ಬಾಗ್ಲು ಹಾಕಿ ಪ್ರಾರ್ಥನೆ ಮಾಡುವಾಗ ನೀನು, ನಿನ್ನ ಫ್ಯಾಮಿಲಿ, ನಿನ್ನ ದೇವರು ಮಾತ್ರ ಇರಬೇಕು. ಹೊರಗಿಂದ ಯಾವುದಕ್ಕೂ ಅವಕಾಶ ಕೊಡಬಾರದು. ಹೊರಗಿನ ಆಲೋಚನೆಗಳಿಗೆ ಅವಕಾಶ ಕೊಡಬಾರದು. ಹೊರಗಿನ ವ್ಯಕ್ತಿಗಳ ಯಾವುದೇ ಆಲೋಚನೆಗೆ ಅವಕಾಶಗಳು ಕೊಡಬಾರದು. ಅಲ್ಲಿ ನೀನು, ಯು ಅಂಡ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ ಅಂಡ್ ಯುವರ್ ಗಾಡ್. ಹಲ್ಲೆಲೂಯ. ಏನಾಯ್ತು ಈ ಅಮ್ಮನ ಕತೆ? ಇನ್ನೊಂದು ಇಬ್ಬರು ಇದ್ದಾರೆ, ನನ್ನ ಟೈಮ್ ಆಗುತ್ತೆ. ಅವ್ರಿಬ್ಬರನ್ನ ಇನ್ನೊಂದು ದಿವಸ ಹೇಳೋಣ. ಇವತ್ತು ಬೇಡ, ನಾಳೆ ಬರ್ರಿ ಇನ್ನೊಂದು ದಿವಸ ಅಂತ ಹೇಳಿನಿ ಅವ್ರಿಗೆ. ಓಕೆ, ಇಲ್ಲಿ ಏನಾಯ್ತು ಪ್ರಾಬ್ಲಮ್? ಈ ಅಮ್ಮ ಏನ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲಂತೆ? ಎಣ್ಣೆ ಆಗ್ತಾನೇ ಇದ್ದಾಳೆ. ಎಷ್ಟಿತ್ತು ಎಣ್ಣೆ? ಎಷ್ಟಮ್ಮ ಎಣ್ಣೆ? ಎಷ್ಟಿತ್ತಮ್ಮ ಅಮ್ಮಂದ್ರೆ? ಎಷ್ಟಿತ್ತು ಎಣ್ಣೆ? ಒಂದು ಮೊಗೆ. ಪಾತ್ರೆಗಳು ಎಷ್ಟಿದಾವೆ? ಊರವ್ರ ಪಾತ್ರೆಯಲ್ಲಿ ಇದಾವೆ, ಓಣಿಗಳ ಪಾತ್ರೆಯಲ್ಲಿ ಇದಾವೆ. ಅವು ಎಷ್ಟೆಷ್ಟು ಸೈಜ್ ಇದ್ವು ನಮಗೆ ಗೊತ್ತಿಲ್ಲ. ಅವು ಡ್ರಮ್ ತರ ಇದ್ವು, 5 kg 10 kg ಪಾತ್ರೆಗಳು ಗೊತ್ತಿಲ್ಲ. ಹೌದಾ? ಎಷ್ಟು ಚಂದ ಹೇಳ್ತಾ ಇದ್ದೀನಿ ನಾನು, ಕೇಳಿಸ್ಕೊ. ಅವು ಎಂತ ಡ್ರಮ್ ಸೈಜ್ ಇದಾವೋ, ಪಾತ್ರೆ ಸೈಜ್ ಇದಾವೋ ಗೊತ್ತಿಲ್ಲ. ಆದ್ಯಾಕೆ ಏನ್ ಮಾಡ್ತಿದ್ದಾಳೆ? ಆ ಎಣ್ಣೆನ ಒಯ್ತಾ ಇದ್ದಾಳೆ. ಆಕೆಗೆ ಅದ್ರ ಪರಿವೇ ಇಲ್ಲ. ಆಕೆಗೆ ಅಯ್ಯೋ ಸ್ವಲ್ಪ ಐತಲ್ಲ, ಇದು ತುಂಬುತ್ತದೆ ಇಲ್ಲ ಅಂತ ಆ ನೆನಪೇ ಇಲ್ಲ.
ಆಕೆಗೆ ಒಂದೇ ಒಂದು ನೆನಪು, ದೇವರ ಸೇವಕರು ಹೇಳಿದ್ದಾರೆ ನಾನು ಒಯ್ಬೇಕು, ದೇವರ ಸೇವಕರು ಹೇಳಿದರೆ ನಾನು ಹಾಕ್ಬೇಕು, ದೇವರ ಸೇವಕರು ಹೇಳಿದರೆ ನಾನು ಇದನ್ನು ಮಾಡಬೇಕು, ದೇವರ ವಾಕ್ಯ ಇದು ಹೇಳಿದೆ ಇದನ್ನು ಮಾಡಬೇಕು, ದೇವರಿಗೆ ಆಲೋಚನೆ ಬಂದಿದೆ ಇದನ್ನು ಮಾಡಬೇಕು. ಇದನ್ನು ಹೊರತುಪಡಿಸಿ ಆಕೆ ತಲೆಯಲ್ಲಿ ಬರಲಿಲ್ಲ ಸ್ವಲ್ಪ ಎಣ್ಣೆ ಎಲ್ಲಿ ತುಂಬುತ್ತೆ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯದ ಕಡೆ ನಾವು ಮನಸ್ಸು ಕೊಟ್ರೆ, ದೇವರ ವಾಕ್ಯದ ಕಡೆ ನಾವು ಆಲೋಚನೆ ಇಟ್ಟರೆ ನಮ್ಮ ಮನಸ್ಸು ಕೆಲಸ ಮಾಡಲ್ಲ, ದೇವರ ಆಲೋಚನೆ ನಮ್ಮ ಮನಸ್ಸಲ್ಲಿ ಕೆಲಸ. ಹಲ್ಲೆಲೂಯಾ. ಒಂದು ವಚನ ಓದೋಣ, 4:21 ಅನ್ಸುತ್ತೆ. ರೋಮ 4:21. ಓಕೆ, ರೋಮ 4:21 ಓದ್ರಿ ಅಮ್ಮ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು. ಸಾಕು. ದೇವರು ತನ್ನ ವಾಗ್ದಾನ. ಈಗ ಎಲಿಷನು ಆಕೆಗೆ ಏನು ವಾಗ್ದಾನ ಮಾಡಿದಾನೆ? ನೀನು ಎಣ್ಣೆಯನ್ನು ಒಯ್ಬೇಕು. ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ನೀನು ಎಣ್ಣೆಯನ್ನು ಏನು ಮಾಡಬೇಕು? ಎಲ್ಲಾ ಪಾತ್ರೆಗಳಲ್ಲಿ ಒಯ್ಬೇಕು. ಆ ಎಣ್ಣೆ ಒಯ್ಯುವಾಗ ಈ ಕಾರ್ಯನ ಪೂರ್ಣ ಮಾಡ್ಲಿಕ್ಕೆ ದೇವರು ಸಮರ್ಥನಂತ ಆಕೆ ತಿಳ್ಕೊಂಡಿದ್ಲು. ಇವತ್ತೆಲ್ಲರೂ ಹೇಳ್ರಿ, ನನ್ನ ದೇವರು ಸಮರ್ಥನ್. ನನ್ನ ಸಮಸ್ಯೆಗಳಿಂದ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ನನ್ನ ದೇವರು ಸಮರ್ಥನು. ಹಲ್ಲೆಲೂಯಾ. ದಾನಿಯೇಲನ ಅದನ್ನೇ ನಂಬಿದ್ದು, ಸಿಂಹದ ಗವಿಯಿಂದ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ನನ್ನ ದೇವರು ಸಮರ್ಥನು. ನೀನು ಯಾವುದೇ ಸಮಸ್ಯೆ ಇರ್ಬೋದು, ಯಾವುದೇ ಸಂಕಷ್ಟ ಇರ್ಬೋದು, ಎಷ್ಟೇ ಬೆಟ್ಟದಷ್ಟು ಸಾಲ ಇರ್ಬೋದು, ಒಂದ್ ದೊಡ್ಡ ಕಾಯಿಲೆ ಇರ್ಬೋದು, ಆದ್ರೆ ಅದೆಲ್ಲದರಿಂದ ಬಿಡಿಸಲಿಕ್ಕೆ, ಹೊರಗಡೆ ಕರ್ಕೊಂಬರ್ಲಿಕ್ಕೆ ನಿನ್ನ ದೇವರು ಸಮರ್ಥನು. ಈಸ್ ಏಬಲ್ ಟು ಡೂ ಎವ್ರಿಥಿಂಗ್, ಈಸ್ ಏಬಲ್ ಟು ಡೂ ಎವ್ರಿಥಿಂಗ್, ಈಸ್ ಅ ಕೇಪಬಲ್ ಪರ್ಸನ್. ಇದನ್ನ ಆಕೆ ನಂಬಿದ್ಲು. ಆಕೆ ಎಣ್ಣೆ ಒಯ್ಯುವಾಗ ಆಕೆ ಮನುಷ್ಯರ ತರ ಯೋಚನೆ ಮಾಡಲಿಲ್ಲ. ಇದು ಹೆಂಗಾಗುತ್ತೆ, ಇದ್ರಾಗ ಹೆಂಗಾಗುತ್ತೆ, ಇಷ್ಟು ಸ್ವಲ್ಪ ಹೆಂಗಾಗ್ಲಿ, ಇದಿಷ್ಟ ಐತೆ ಅದರಲ್ಲಿ. ಆಕೆ ಮನುಷ್ಯರ ತರ ಯೋಚನೆ ಮಾಡಲಿಲ್ಲ, ಆತನ ಸಾಮರ್ಥ್ಯದ ಮೇಲೆ ಗಮನ ಇಟ್ಟು ಆಕೆ ಒಯ್ತಾ ಇದ್ಲು. ಇವತ್ತು ನೀನು ನನ್ನ ದೇಹ ಹಿಂಗೈತೆ ಹಿಂಗಾಗ್ಬಿಡ್ತಾನೆ ಆ ಥರ ಬಿಟ್ಬಿಡು. ಆತನ ಸಾಮರ್ಥ್ಯ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ, ಆತನ ಸಾಮರ್ಥ್ಯ ನನ್ನಲ್ಲಿದೆ, ಆತನ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ನಾನು ಇದನ್ನು ಮಾಡಲಿಕ್ಕೆ ಆತನ ಸಮರ್ಥನಾಗಿದ್ದಾನೆ, ನನ್ನ ಮೂಲಕ ಆತನು ಇದನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಆ ಪಾತ್ರೆಯ ಮೂಲಕವಾಗಿ ದೇವರು ಕಾರ್ಯ ಮಾಡ. ಆಕೆ ಒಯ್ತಾ ಇದ್ದಾಳೆ, ಅದು ತೀರುವ ತನಕ ಆಕೆ ಒಯ್ತಾ ಇದ್ದಾಳೆ. ಮುಂದಿನ ವಚನ ಹೇಳ್ತದೆ, ಆತನ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು. ಎಷ್ಟು ಭರವಸೆ? ಪೂರ ಅಂದ್ರೆ ಎಷ್ಟಮ್ಮ? ಪೂರ ಅಂದ್ರೆ ಏನು? ಫುಲ್. ಆಮೇಲೆ ಫುಲ್ ಅಂದ್ರೆ ಎಷ್ಟು? ಮಾತಾಡ್ರಲ್ಲ, ಬಾಯಿಂದ ಹೇಳ್ರಿ, ವಾಕ್ಯನ ಹೇಳ್ರಿ. ನೀವು ವಾಕ್ಯ ಹೇಳಲ್ಲ, ಬಾಯಿ ಗಟ್ಟಿ ಹಿಡ್ಕೊಂಡಿದ್ರೆ ವಾಕ್ಯ ಬರಲ್ಲ ನಿಮ್ಮ ಬಾಯಲ್ಲಿ. ಸೈತಾನ ಹಿಂಗ್ ಹಿಡ್ಕೊಂಡ್ಬಿಡ್ತಾನೆ, ವಾಕ್ಯ ಮಾತಾಡ್ಬೇಡಿ ನೀನು. ಪೂರಾ ಭರವಸೆ ಇಟ್ಟಿದ್ರೆ ನಮ್ಗೇನು ಅರ್ಥ ಆಗುತ್ತೆ? ಪೂರಾ ಭರವಸೆ ಅಂದ್ರೆ ಸಂಪೂರ್ಣ ಅಂದ್ರೆ ಏನು? ನನ್ನ ಹತ್ರ ಏನು ಇಲ್ಲ, ನನ್ನ ಹತ್ರ ಏನಿದೆ ಎಲ್ಲ ನಿನಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಅನ್ನೋ ತರ. ಈಗ ಒಬ್ಬ ಕಳ್ಳ ಸಿಕ್ಕರೆ ಪೊಲೀಸರಿಗೆ ಓಡಿಸ್ಕೊಂಡು ಹೋಗ್ತಿರೋ ಕಳ್ಳ ಸಿಕ್ಬಿಡ್ತಾನೆ. ಪೊಲೀಸರು ಏನಂತಾರ ಅವಾಗ? ಹ್ಯಾಂಡ್ಸ್ ಹೇಳ್ರಿ, ನೀವು ಸಿನಿಮಾ ನೋಡಿಲ್ಲ ನೀವು, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಏನಂತಾರೆ? ಹ್ಯಾಂಡ್ಸ್ ಅಪ್ ಅಂತಾರೆ. ಏನ್ ಹ್ಯಾಂಡ್ಸ್ ಅಪ್ ಅಂದ್ರೆ? ಇವಾಗ ಯಾರ ಪ್ರಕಾರ ನಡಿಬೇಕು? ಅವನು ಕಳ್ಳ ಯಾರಿಗೆ ಒಪ್ಪಿಸಿ ಕೊಟ್ಟನು? ಈಕೆ ಕೂಡ ಈಕೆ ಹತ್ರ ಇರುವಂಥದ್ದೆಲ್ಲ ತನ್ನ ಬುದ್ಧಿ ಜ್ಞಾನ ಎಲ್ಲವನ್ನು ಬಿಟ್ಬಿಟ್ಟು ಆತನ ಮೇಲೆ ಪೂರಾ ಭರವಸೆ. ಬರೀ ಅವಾಗೊಂದೆಲ್ಲ ವಾಕ್ಯದಲ್ಲಿ ಮುಂದೆ ಬರೆಯಲ್ಪಟ್ಟಿದೆ, ಆಕೆ ಅದನ್ನು ದೃಢವಾಗಿ ನಂಬಿದಳು ಅಲ್ವಾ? ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದನು. ದೃಢವಾದಂತ ನಂಬಿಕೆ, ಸ್ಟ್ಯಾಂಡರ್ಡ್. ಇವತ್ತೊಂಥರ ನಾಳೆ ಒಂಥರ, ಇವತ್ತು ಆರಾಮಿಲ್ಲ ಅದಕ್ಕೆ ಹಿಂಗ್ ಪ್ರಾರ್ಥನೆ ಮಾಡಿದ್ವಿ, ನಾಳೆ ಆರಾಮಾಗಿನೇ, ನಾಳೆ ಬೇರೆ ತರ ಪ್ರಾರ್ಥನೆ ಇಲ್ಲ. ದೃಢ, ಹೌದಲ್ಮ? ಸ್ಟ್ಯಾಂಡರ್ಡ್. ಎವ್ರಿ ಪರ್ಸನ್ ಶುಡ್ ಹ್ಯಾವ್ ದೇರ್ ಸ್ಟ್ಯಾಂಡರ್ಡ್. ನನ್ನ ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡ್? ನನ್ನ ದೇವರು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದನೋ ನಾನು ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕು. ನನ್ನ ನಂಬಿಕೆ, ನನ್ನ ದೇವರು ಯಾವ ಸ್ಟ್ಯಾಂಡರ್ಡ್ ಇಷ್ಟಪಡ್ತಾನೋ ಆ ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ನಂಬಿಕೆ ಇರಬೇಕು. ನನ್ನ ಭಕ್ತಿ ದೇವರು ಯಾವ್ದು ಇಷ್ಟಪಡ್ತಾನೋ ಅಂತ ಭಕ್ತಿ ನಂದು ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಚಂಚಲತೆ ಇರಬಾರ್ದು. ನಾನು ಮೊನ್ನೆ ಕೂಡ ಹೇಳ್ತೇನೆ, ಪ್ರಾರ್ಥನೆ ಇರೋರ ಹತ್ರ ಪ್ರಬುದ್ಧತೆ ಇರ್ತದೆ, ಗಲಿಬಿಲಿರಲ್ಲ, ಅಸಮಾಧಾನ ಇರಲ್ಲ, ಚಂಚಲತೆ ಇರಲ್ಲ. ದೇ ಹ್ಯಾವ್ ದೇ ಮೆಚ್ಯೂರ್ಡ್ ಪರ್ಸನ್ ಆಗಿರ್ತಾರೆ. ಅದಕ್ಕೆ ಇಲ್ಲಿ ದೃಢವಾಗಿ ಆಕೆ ಏನ್ ಮಾಡಿದ್ಲು? ಅಲ್ಲಿರುವಂತದ್ದು ಏನ್ ನೋಡ್ಲಿಲ್ಲ,
ಆತನ ಏನ್ ಹೇಳಿದ್ನೋ ಅದ್ರ ಮೇಲೆ ಭರವಸೆ ಇಟ್ಲು, ಆತನ ಸಮರ್ಥನೆ, ಅದು ದೃಢ ನಿಶ್ಚಯದಿಂದ ಆಕೆ ಎಣ್ಣೆ ಹಾಕ್ತಾನೇ ಇದ್ಲು, ಎಣ್ಣೆ ಒಯ್ತಾನೆ ಇದ್ಲು. ಎಲ್ಲೇ ತನಕ ಒಯ್ದ್ಲಪ್ಪ ಎಣ್ಣೆ ಅಂದ್ರೆ ಎಲ್ಲ ಪಾತ್ರೆಗಳು, ಹೇಳಿ, ಎಲ್ಲ ಪಾತ್ರೆಗಳು ತುಂಬೋ ತನಕ. ಈಗ ಕೇಳ್ತಾಳೆ ಮಕ್ಕಳೇ ಇನ್ನೂ ಪಾತ್ರೆ ತಗೊಂಬರ್ರಿ. ಏನಂದ್ಲು? ಇನ್ನೂ ಪಾತ್ರೆ ತಗೊಂಬರ್ರಿ. ಮಕ್ಕಳು ಉತ್ತರ ಕೊಟ್ರು ಏನಂತ? ಅಮ್ಮ, ಪಾತ್ರೆಗಳು ಮುಗಿದೋಯ್ತು. ಅಲ್ಲಿ ಪಾತ್ರೆ ಮುಗಿದೋಯ್ತು, ಇಲ್ಲಿ ಎಣ್ಣೆ ಸುರಿಯೋದು ನಿಂತೋಯ್ತು. ಹಲ್ಲೆಲೂಯಾ. ಹೌ ದೇ ಮ್ಯಾಚ್? ಹೇಗೆ ಮ್ಯಾಚ್ ಆಗುತ್ತೆ? ಇದು ಮನುಷ್ಯರ ಕಾರ್ಯನ, ದೇವರ ಕಾರ್ಯನ? ನೀನು ಕೂಡ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ದೇವರ ಕಾರ್ಯ ಫ್ಲೋ ಆಗ್ತಾನೆ ಇರ್ತದೆ, ಸುರಿತಾನೆ ಇರ್ತೈತೆ, ಹರಿತಾನೆ ಇರ್ತದೆ. ಯಾವಾಗ ದೇವ್ರು ಸಾಕಂದ್ರೆ ಗೊತ್ತಾ? ಬಹಳ ಜನ ಹಿಂಗಂದ್ರೆ, ದೇವ್ರೇ ಒಂದು 20,000 ಸಂಬಳ ಕೊಡಪ್ಪ ಸಾಕು. 20,000 ಆದ್ಮೇಲೆ ₹1 ಬರಲ್ಲ. ನಾವೇನ್ ಮಾಡ್ತೀವಿ ಗೊತ್ತಾ? ದೇವರು ದೊಡ್ಡ ಅದ್ಭುತಗಳು ನಮ್ಮ ಜೀವನದಲ್ಲಿ, ದೇವರ ದೊಡ್ಡ ಅದ್ಭುತಗಳನ್ನು ನಿಲ್ಲಿಸೋದು ಯಾರು? ನಾವೇ. ಸಾಕಪ್ಪ ಅಂತೀವಿ. ಏನಂತೀವಿ? ಸಾಕಪ್ಪ ಅಂತೀವಿ, ಬೇಡಪ್ಪ ಅಂತೀವಿ, ಸಾಕ್ಬಿಡಪ್ಪ ಅಂತೀವಿ. ಅದಕ್ಕಾಗಿ ದೇವ್ರು ಮುಂದಕ್ಕೆ ಅದ್ಭುತಗಳು ಮಾಡಲ್ಲ ದೊಡ್ಡ, ಯಾಕಂದ್ರೆ ನಾವೇ ಸಾಕಂತೀವಿ. ಇಲ್ಲಿ ಏನಾಯ್ತು? ಪಾತ್ರೆಗಳು ಮುಗಿದವು, ಎಣ್ಣೆ ತೀರಿತು. ಹಲ್ಲೆಲೂಯಾ. ನೀನು ಬಾಗಿಲಿ ಹಾಕಿಕೊಂಡು ನೀನು ನಿನ್ನ ದೇವರು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿನಗೆ ಸಾಕಾಗುವಷ್ಟು, ನಿನ್ನ ಮನೆಯಲ್ಲಿ ತುಂಬಿ ತುಳುಕುವಷ್ಟು, ನಿನ್ನ ಸಮಸ್ಯೆ ತೀರುವಷ್ಟು, ನಿನ್ನ ಕೊರತೆಗಳು ನೀಗುವಷ್ಟು, ನಿನ್ನ ಪರಿಸ್ಥಿತಿ ಬದಲಾಗುವಷ್ಟು. ಈಗ ಕೇಳ್ತೇನೆ, ಮುಗಿತಾ ಪ್ರಾಬ್ಲಮ್? ಮಕ್ಕಳು ಹೇಳ್ತಾರೆ ಮುಗೀತು ಪ್ರಾಬ್ಲಮ್, ಸಾಕಾಯ್ತು. ಅಲ್ಲೂ ತನಕ ಎಣ್ಣೆ ಸುರಿತಾನೆ ಇರ್ತದೆ. ನಿನ್ನ ಪ್ರಾಬ್ಲಮ್ ಬರೋ ತನಕ ನಿನ್ನ ಪ್ರಾಬ್ಲಮ್ ತೀರೋ ತನಕ ದೇವರ ಸಪ್ಲೈ, ದೇವರ ಹೆಲ್ಪ್, ದೇವರ ಆಶೀರ್ವಾದ, ದೇವರ ಅಭಿಷೇಕ, ದೇವರ ಕೊಡುವಂತ ಹೆಲ್ಪ್ ಬರ್ತಾನೆ ಇರ್ತದೆ. ಕೊನೆಗೆ ಆಕೆ ಹೇಳ್ತಾಳೆ, ಎಲ್ಲ ಆದ್ಮೇಲೆ ಅಯ್ಯ ಸೇವಕರ ಹತ್ರ ಮತ್ತೆ ಹೋಗಿ ಹೇಳ್ತಾಳೆ, ಕೃತಜ್ಞತೆ ಹೇಳ್ಬೇಕಲ್ವಾ? ಬಹಳ ಜನ ಪ್ರಾರ್ಥನೆ ಮಾಡಿಸ್ಕೊಂತಾರೆ, ಆರಾಮಾದ ತಕ್ಷಣ ಬರಲ್ಲ, ಥ್ಯಾಂಕ್ಸ್ ಹೇಳಲ್ಲ ಸಭೆಗೆ, ದೇವರಿಗೆ. ಗೊತ್ತಾಯ್ತಲ್ಲ ನಿಮಗೆ? ದೇವರು ಯಾಕೆ ನಮ್ಮನ್ನು ಆಶೀರ್ವಾದ ಮಾಡೇನಂತೇಳಿ ನಾವು ಮರ್ತು ಬಿಡ್ತೀವಿ. ಈಗ ಮರ ಇದೆ, ಮರದಿಂದ ದೇವರು ಇಷ್ಟಪಡೋದೇನು? ಮರ ಏನಾಗ್ಬೇಕಂತ ದೇವರ ಉದ್ದೇಶ? ಫಲ ಅಷ್ಟೇ. ಕೆಲವರು ಮರ ಯಾಕೆ ಆಗ್ತಾರೆ ಅಂದ್ರೆ ಶೋಗೆ. ಮರ ಯಾಕೆ ಆಗ್ತಾರೆ ಅಂದ್ರೆ, ಮರ ಇದ್ರೆ ನಾಳೆ ಮುಂಜಾನೆ ಮನೆ ಕಟ್ಟುವಾಗ ನೆರಳು ಬರ್ತದಪ್ಪ, ಆಕ್ಸಿಜನ್, ಅದಕ್ಕೆ ಅಂತ ಹೇಳ್ತಾರೆ. ಅದು ಬೈ ಪ್ರಾಡಕ್ಟ್, ಅದು ಇಟ್ ಈಸ್ ನಾಟ್ ಎ ಡೈರೆಕ್ಟ್ ಪ್ರಾಡಕ್ಟ್. ದೇವರು ಅದರಿಂದ ಇಷ್ಟಪಟ್ಟಿರೋದೇನಂದ್ರೆ ಫಲ. ಇಂಪಾರ್ಟೆಂಟ್, ಅದರ ಉದ್ದೇಶನೇ ಫಲ ಕೊಡ್ಬೇಕಷ್ಟೇ. ನೆರಳು ಕೊಡೋದು, ಅದು ಕೊಡೋದೆಲ್ಲ ಅದೆಲ್ಲ ಮುಖ್ಯ ಅಲ್ಲ. ದೇವರಿಗೆ ಫಲ ಕೊಡ್ಬೇಕಷ್ಟೇ. ದೇವರು ನಿನ್ನ ಜೀವನದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡಿದೇನಂದ್ರೆ ಆ ಆಶೀರ್ವಾದ ಮಾಡಿದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರು ನನ್ನನ್ನು ಯಾಕೆ ರೋಗದಿಂದ ಬಿಡಿಸಿದಾನೆ ಆ ಉದ್ದೇಶ ಮರೆತು ಬಿಡ್ತೀವಿ ನಾವು. ದೇವರು ಯಾಕೆ ನನಗೆ ಜಮೀನು ಕೊಟ್ಟಿದ್ದಾರೆ ಮರ್ತು ಬಿಡ್ತೀವಿ ನಾವು. ದೇವರು ಯಾಕೆ ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಮರ್ತು ಬಿಡ್ತೀವಿ ನಾವು. ದೇವರು ಯಾಕೆ ಇಂಥ ಫ್ಯಾಮಿಲಿ ಕೊಟ್ಟಿದ್ದಾನೆ ಆ ಉದ್ದೇಶನ ಮರ್ತು ಬಿಡ್ತೀವಿ. ದೇವರು ಯಾಕೆ ನನ್ನನ್ನು ಅಭಿವೃದ್ಧಿ ಮಾಡಿದಾನೆ ಆ ಉದ್ದೇಶನ ಮರ್ತು ಬಿಡ್ತೀವಿ. ಉದ್ದೇಶ ನಮಗೆ ಕರೆಕ್ಟ್ ಆಗಿ, ನಿನ್ನ ಹತ್ರ ಪ್ಲಾನ್ ಜಾಸ್ತಿ ಇರ್ಬೋದು, ಆದರೆ ಪರ್ಪಸ್ ಮಾತ್ರ ದೇವರದಾಗಿರ್ತದೆ.